ಬರಬೇಕು, ಈ ಕ್ಯಾರೆಕ್ಟರಿಂದ ನಾನು ಆಚೆ ಬರಬೇಕು. ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ನನಗೇನೆ ಮೋಸ ಮಾಡಿರೋದು? ಯಾಕೆ ಮಾಡಿದ್ದಾರೆ ಅವರು? ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ, ಕ್ಷಮಿಸ್ಕೊಳ್ಳಿ. ನಮಸ್ತೆ. ಸೊ ಇವತ್ತಿಂದ ನಾವು ಓದಕ್ಕೆ ಹೋಗ್ತಾ ಇರುವಂತಹ ಪುಸ್ತಕದ ಹೆಸರು ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್. ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್. ಓಕೆ, ಸೊ ತುಂಬ ಚಾಪ್ಟರ್ ಇದೆ. ಅದರಲ್ಲಿ ನಾನು ಮೊದಲ ಚಾಪ್ಟರ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಹೇಗೆ ಅನಿಸುತ್ತೆ ಅಂದರೆ ಇದರಲ್ಲಿ ಒಂದು ಸಾರಾಂಶ ಓದೋಣ ಅಂದರೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ. ಈಚ್ ಆ್ಯಂಡ್ ಎವ್ರಿ ಪದಗಳನ್ನು ಓದಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ನೋಡೋಣ. ಓಕೆ, ಸೊ ಚಾಪ್ಟರ್ನ ಹೆಸರು ದಿನಕ್ಕೊಂದು ಗಂಟೆ. ದಿನಕ್ಕೊಂದು ಗಂಟೆ ಏನು? ದಿನಕ್ಕೊಂದು ಗಂಟೆ, ಹಾಂ, ನಮ್ಮೆಲ್ರಿಗೂ ಗೊತ್ತು. ಹೌದು, ದಿನದಲ್ಲಿ 1 hour ಆದರೂ ಮಕ್ಕಳಿಗೆ ಟೈಮ್ ಕೊಡಬೇಕು. ಹೇಗೆ ಕೊಡಬೇಕು? ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ? ಹೇಗೆಲ್ಲ ಕೊಡೋಕ್ಕೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ವಿವರಿಸಿದ್ದಾರೆ. ಓಕೆ, ಒಬ್ಬ ವಿದ್ಯಾರ್ಥಿ ತುಂಬ ಸಾಮಾನ್ಯ ವಿದ್ಯಾರ್ಥಿ, ಸ್ನೇಹಿತರಿಗಿಂತ ಸ್ವಲ್ಪ ಭಿನ್ನವಾಗಿದ್ದರು. ಶಿಕ್ಷಕರ ಗಮನ ಸೆಳೆಯದಂಥ ಆರ್ಡಿನರಿ ವಿದ್ಯಾರ್ಥಿ. ಆರ್ಥಿಕವಾಗಿ ಅಷ್ಟೊಂದು ಸ್ಥಿತಿ ಇರಲಿಲ್ಲ ಇವರ ಕುಟುಂಬದಲ್ಲಿ. 5ನೇ ಕ್ಲಾಸಲ್ಲೇ ಒಂದು ಸಲ, 6ನೇ ಕ್ಲಾಸಲ್ಲಿ ಒಂದು ಸಲ ಡುಮ್ಕಿ ಹೊಡೆದ ಈ ವಿದ್ಯಾರ್ಥಿ. ಓಕೆ, ಡುಮ್ಕಿ ಹೊಡೆದಿರೋ ವಿದ್ಯಾರ್ಥಿ. ಅವನ ತಂದೆ ದಿನಕ್ಕೆ ಪ್ರತಿದಿನ 1 ಗಂಟೆ ಮೀಸಲಿಟ್ಟು, ಅಂದರೆ 5ನೇ ಕ್ಲಾಸ್ ಮತ್ತು 6ನೇ ಕ್ಲಾಸು ಈ ಹುಡುಗ ಫೇಲ್ ಆಗಿದ್ರು. ಇದು ರಿಯಲ್ ಸ್ಟೋರಿ, ಯಾರ್ದು ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ. 5ನೇ ಕ್ಲಾಸ್ ಮತ್ತು 6ನೇ ಕ್ಲಾಸ್, 5ನೇ ಕ್ಲಾಸ್ 2ನೇ ಸಲ, 6ನೇ ಕ್ಲಾಸ್ ಎರಡನೇ ಸಲ ಓದಿದಂಥ ಹುಡುಗ. ನಿಮಗೊಂದು ವಿಷಯ ಗೊತ್ತಾ? ನಾನು 5ನೇ ಕ್ಲಾಸ್ 2 ಸಲ ಓದಿದ್ದೇನೆ. ಓಕೆ, ಅಷ್ಟು ಚೆನ್ನಾಗಿ ಓದ್ತಾ ಇದ್ದೆ. ಸೊ ಇನ್ನೊಂದು ಸಲ ಓದಲಿ ಅಂತ ಹಾಕಿದ್ರು, ಚೆನ್ನಾಗಿ ಓದ್ತಿದ್ದಾಳಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಅವ್ರಿಗೆ, 2 ಸಲ ಹಾಕಿದ್ರು ಅಷ್ಟೇ ಓದೋದು ಅಂತ. ಸೊ ಆಮೇಲೆ ಸ್ಕೂಲ್ ಚೇಂಜ್ ಮಾಡಿದ್ರು. ಆ್ಯಕ್ಚುಲಿ ಅಲ್ಲಿಂದ ಓದೋಕ್ಕೆ ಶುರು ಮಾಡಿದೆ, ಹೇಳ್ತೀನಿ ನಾನು. ಓಕೆ, ಸೊ 5ನೇ ಕ್ಲಾಸ್ ಒಂದು ಸಲ, 6ನೇ ಕ್ಲಾಸ್ ಒಂದು ಸಲ ಡುಮ್ಕಿ ಹೊಡೆದಿರೋ ವಿದ್ಯಾರ್ಥಿ. ಅವನ ತಂದೆ ದಿನಕ್ಕೆ, ತಂದೆಗೆ ಅನ್ನಿಸ್ತಂತೆ, ದಿನಕ್ಕೆ ಪ್ರತಿದಿನದಲ್ಲಿ 1 ದಿನ ಆದರೂ ಪರವಾಗಿಲ್ಲ, ಇವನಿಗೆ ನಾನು ಕೂತ್ಕೊಂಡು ಪಾಠ ಹೇಳ್ಕೊಡ್ಬೇಕು, ಇವನ ಜೊತೇಲಿ ಕೂತ್ಕೋಬೇಕು ಅಂತ ಅನ್ನಿಸ್ತಂತೆ. ಸೊ ನೆಕ್ಸ್ಟ್ ಡೇಯಿಂದ, ಅಂದರೆ ಮಾರನೇ ವರ್ಷನೇ 7ನೇ ಕ್ಲಾಸ್ನಲ್ಲಿ ಗಣಿತದಲ್ಲಿ ಅವನು 100ಕ್ಕೆ 100 ಮಾರ್ಕ್ಸ್ ಪಡೆದನಂತೆ. 7ನೇ ಕ್ಲಾಸ್ನ ವಾರ್ಷಿಕ ಪರೀಕ್ಷೆಯಲ್ಲಿ ಹೈದರಾಬಾದಿನ ಅವನ ಹೈಸ್ಕೂಲ್ನಲ್ಲಿ 50 ಮಕ್ಕಳ ದಾಖಲೆಯನ್ನೇ 50 ವರ್ಷಗಳ ದಾಖಲೆಯನ್ನೇ ಮುರಿದನಂತೆ. 5ನೇ ಕ್ಲಾಸಲ್ಲಿ, 6ನೇ ಕ್ಲಾಸಲ್ಲಿ 2 ಸಲ ಡುಮ್ಕಿ ಹೊಡೆದಿರೋ ಅಂಥ ಹುಡುಗ, ಅವರ ತಂದೆ ಡಿಸೈಡ್ ಮಾಡಿದ್ರಂತೆ ಪ್ರತಿದಿನ 1 ಗಂಟೆ ನನ್ನ ಮಗನ ಜೊತೆ ಕೂತು ನಾನು ಅವನಿಗೆ ಹೇಳ್ಕೊಡ್ಬೇಕು ಅಂತ. ಆ ಥರ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ 7th ಸ್ಟ್ಯಾಂಡರ್ಡಲ್ಲಿ ಅದೇ ಹುಡುಗ 100ಕ್ಕೆ 100 ಮಾರ್ಕ್ಸ್ನ ಗಣಿತದಲ್ಲಿ ತಗೊಳ್ಳೋದು ಮಾತ್ರ ಅಲ್ಲದೆ 50 ವರ್ಷಗಳ ದಾಖಲೆಯನ್ನು ಅವರು ಮುರಿದ್ರಂತೆ. ಅಂತಹ ವಿದ್ಯಾರ್ಥಿ ಶ್ರೇಷ್ಠ ಬರಹಗಾರನಾಗ್ತಾನಂತೆ. ಕೇವಲ ಬರಹಗಾರನಲ್ಲ, ಯಶಸ್ವಿ ಕಾದಂಬರಿಕಾರ. ನಾ ಭೂತೋ ನಾ ಭವಿಷ್ಯತ್ ಎನ್ನುವಂತಹ ದಾಖಲೆಯನ್ನು ಮಾಡ್ತಾನೆ. ಯಶಸ್ವಿ ಬ್ಯಾಂಕರ್ ಕೂಡ ಹೌದು, ಯಶಸ್ವಿ ಲೇಖಕ ಕೂಡ ಹೌದು, ಯಶಸ್ವಿ ವ್ಯಕ್ತಿತ್ವ ಬೆಳವಣಿಗೆಗೆ ಮಾರ್ಗದರ್ಶನ ಕೇಂದ್ರಗಳ ರೂವಾರಿಯಾಗಿದ್ದಾನೆ. ವ್ಯಕ್ತಿತ್ವ ವಿಕಾಸ ಬೆಳವಣಿಗೆಗಳ ಮಾರ್ಗದರ್ಶನ ಕೇಂದ್ರ ರೂವಾರಿ ಕೂಡ ಆಗ್ತಾನಂತೆ. ಆತನಲ್ಲಿ ಆ ಮನಪರಿವರ್ತನೆ ಮಾಡಿದ ಘಟನೆ ಏನು ಗೊತ್ತಾ? ಅವನಿಗೆ ಓದಲು ಪಠ್ಯಪುಸ್ತಕ ಇರಲಿಲ್ಲ. ಅವ್ರ ಮನೆಯ ತುಂಬ ಬಡವರಾಗಿರೋ ಕಾರಣ ಬುಕ್ಕು ಕೂಡ ಅವ್ರಿಗೆ ಪರ್ಚೇಸ್ ಮಾಡಿ ಓದೋಕ್ಕಾಗ್ತಾ ಇರಲಿಲ್ಲ. ಮಗನಿಗೆ ಪಠ್ಯಪುಸ್ತಕಗಳನ್ನು ಕೊಡಿಸುವ ಅನುಕೂಲತೆಯೂ ಇರಲಿಲ್ಲ. ಬರೆಯೋಕ್ಕೂ ಕೂಡ ನೋಟ್ ಬುಕ್ ಕೂಡ ಕೊಡ್ಸೋಕ್ಕೆ ಅವರ ತಂದೆ ತಾಯಿ ಹತ್ರ ದುಡ್ಡಿರಲಿಲ್ಲ. ಮಗನ ಸಹಪಾಠಿಗಳ ಪಠ್ಯಪುಸ್ತಕಗಳನ್ನು ರಾತ್ರಿ ಹೊತ್ತು ಬೇರೆ ಸ್ಟೂಡೆಂಟ್ಸಿನ ಟೆಕ್ಸ್ಟ್ ಬುಕ್ಗಳನ್ನು ತೊಗೊಂಡು ಬರೋದು ಅವರ ತಂದೆ. ತಂದುಬಿಟ್ಟು ಅವರು ಕೆಲಸ ಮಾಡೋ ಜಾಗದಲ್ಲಿ ಅಲ್ಲಿ ಇಲ್ಲಿ ಬಿಸಾಕಿರುವಂಥ ಪೇಪರ್ಗಳನ್ನೆಲ್ಲ ಜೋಡಿಸಿ ಆ ಪೇಪರ್ನೆಲ್ಲ ಹೊಲಿದು ಒಂದು ಬುಕ್ ಮಾಡಿಬಿಟ್ಟು ಮಗನಿಗೆ ರಾತ್ರಿ ಇಡೀ ಅವರು, ಅಂದರೆ ರಾತ್ರಿ ಬಂದು 1 hour ಕೂತ್ಕೊಂಡು ಓದಿಸ್ತಾ ಇದ್ರಂತೆ. ರಾತ್ರಿ ಎಲ್ಲರೂ ಓದು ಮುಗಿಸಿದ ಮೇಲೆ ಆ ಬುಕ್ಕನ್ನು ತೊಗೊಂಬರೋದು, ಹಾಗೆ ಎಲ್ಲ ಹಳೆ ಪೇಪರ್ಗಳನ್ನೆಲ್ಲ ಜೋಡಿಸಿ ಒಂದು ಬುಕ್ ಮಾಡಿ ಮಗನಿಗೆ ಹೇಳ್ಕೊಡ್ತಾ ಇದ್ರಂತೆ.
ಈ ಥರ ಹೇಳ್ಕೊಡ್ತಾ ಮಗ ತನ್ನ ತಂದೆಯ ಪರಿಶ್ರಮವನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ. ನಮ್ಮಪ್ಪ ನನಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಸಾರ್ಥಕವಾಗುವ ಹಾಗೆ ನಾನು ವಿದ್ಯಾಭ್ಯಾಸ ಮಾಡಬೇಕು, ನಮ್ಮಪ್ಪನ ಪರಿಶ್ರಮ ಸಾರ್ಥಕ ಆಗಬೇಕು, ಆ ರೀತಿ ನಾನು ವಿದ್ಯಾಭ್ಯಾಸ ಮಾಡಬೇಕು, ನನ್ನ ತಂದೆ ನನಗೋಸ್ಕರ ಇಷ್ಟು ಟೈಮ್ ಕೊಡ್ತಾ ಇದ್ದಾರೆ ಅಂತ ಆ ಒಂದು ಮಗುಗೆ ಅನ್ನಿಸ್ತಂತೆ. ಆತನಿಗೆ ಓದಲು ಉದಾಸೀನ, ಅಂದರೆ ಯಾವಾಗೆಲ್ಲ ಬಿಡು ಓದೋಣ ಅಂತ ಅನ್ನಿಸ್ದಾಗೆಲ್ಲ ಅವರ ತಂದೆ ಸುಸ್ತು, ಅವರ ತಂದೆಯ ಬೆವರು, ಅವರ ತಂದೆಯ ಪರಿಶ್ರಮ ಆ ಮಗುವಿನ ಕಣ್ಣಿನ ಮುಂದೆ ಬರ್ತಾ ಇತ್ತಂತೆ. ಆಗ ಮತ್ತೆ ಎದ್ದು ಕೂತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂತೆ. ರಾತ್ರಿಯೆಲ್ಲ ಓದೋಕ್ಕೆ ಶುರು ಮಾಡಿದ್ನಂತೆ, ನಿದ್ದೆ ಬಿಟ್ಟು ಓದೋಕ್ಕೆ ಶುರು ಮಾಡಿದ್ನಂತೆ. ತನಗಾಗಿ ಪುಸ್ತಕ ಬರೆದುಕೊಟ್ಟ ತಂದೆಯ ಚಿತ್ರಣವನ್ನೇ ಕಣ್ಮುಂದೆ, ಅಂದರೆ ರಾತ್ರಿಯೆಲ್ಲ ಅವನು ತಂದೆ ಕಣ್ಮುಂದೆ ತರಿಸ್ಕೊಳ್ಳೋದು, ಓದೋದು, ಈ ಥರ ಅವನು ಅವ್ರ ತಂದೆನೇ ಮೋಟಿವೇಶನ್ ಆಗಿ ಇಟ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ. ಇತಿಹಾಸವನ್ನು ಒದ್ದಾಡಿ ಕಷ್ಟಪಟ್ಟು ಪಾಸ್ ಮಾಡಿದವನು, ಅಂದರೆ ಹಿಸ್ಟ್ರಿ ಪಾಸ್ ಮಾಡೋಕ್ಕೆ ಕಷ್ಟಪಟ್ಟಂಥ ವ್ಯಕ್ತಿ ಹಿಸ್ಟ್ರಿಯನ್ನೇ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದರೆ ಇತಿಹಾಸವನ್ನು ಒದ್ದಾಡಿ ಕಷ್ಟಪಟ್ಟು ಪಾಸ್ ಮಾಡಿದವನು ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ. ದಕ್ಷಿಣ ಭಾರತದೆಲ್ಲೆಡೆ ಹೆಸರುವಾಸಿಯಾದ ಆ ಜನಪ್ರಿಯ ಯಶಸ್ವಿ ಲೇಖಕರು ಯಾರು ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. ಅವರೇ ಶ್ರೀ ಯಂಡಮುರಿ ವೀರೇಂದ್ರನಾಥ್ ಅವರು. ಇವರ ಪುಸ್ತಕಗಳು ಬ್ಯೂಟಿಫುಲ್ ಆಗಿದೆ. ನಾನು ಇವ್ರ ಪುಸ್ತಕಗಳನ್ನು ಓದಿದ್ದೀನಿ. ಯಂಡಮುರಿ ವೀರೇಂದ್ರನಾಥ್ ಸರ್ ಅವ್ರದ್ದು ಬ್ಯೂಟಿಫುಲ್ ಆಗಿದೆ ಪುಸ್ತಕಗಳು. ಓಕೆ, ಈಗ ಹೇಳಿ, ಯಶಸ್ಸು ಸಿಕ್ಕಿದ್ದು ಆ ವಿದ್ಯಾರ್ಥಿಗ ಅಥವಾ ಮಗನಿಗಾಗಿ ತನ್ನ ಜೀವನದ ಪ್ರತಿದಿನದ 1 ಗಂಟೆ ಮೀಸಲಿಟ್ಟ ತಂದೆಗ? ಯಾರ್ದು ಈಗ ಯಶಸ್ಸು? ಕರೆಕ್ಟ್. ಆದರೆ ಹೆಚ್ಚಿನ ತಂದೆ ತಾಯಿಗಳು ಮಾಡೋದೇನು ಗೊತ್ತಾ, ಮಕ್ಕಳಿಗೆ ಚೆನ್ನಾಗಿ ಓದಬೇಕು, ಕಷ್ಟಪಟ್ಟು ಓದಬೇಕು ಅಂತ ಪದೇ ಪದೇ ಹೇಳೋದು, ಅಥವಾ ಹೊಡೆದು ಬಡೆದು ಒತ್ತಾಯದಲ್ಲಿ ಮಕ್ಕಳನ್ನು ಕೂರಿಸಿ ಓದಿಸೋದು. ಇವ್ರು ಮಾತ್ರ ಫೋನಲ್ಲಿ ಮಾತಾಡೋದು, ಹಾಲಲ್ಲಿ ಟಿ ವಿ ನೋಡ್ತಾ ಕೂತ್ಕೊಳ್ಳೋದು ಮಾಡ್ತಾ ಇರ್ತಾರೆ. ಮಗುಗೆ ಮಾತ್ರ ರೂಮಿಗೆ ಹಾಕಿ ಅಲ್ಲಾಕಿ ಇಲ್ಲಾಕಿ ಓದು ಅಂತ ಹೇಳ್ತಾನೇ ಇರ್ತಾರೆ. ಇದೇ ಜಾಸ್ತಿ ಮನೆಗಳಲ್ಲಿ ನಡೀತಾ ಇರೋದು. ನಮ್ಮ ಮೇಲೆ ಅವಲಂಬಿತವಾಗಿರುವ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮೆಲ್ಲ ಕೆಲಸಗಳ ಜಂಜಾಟಗಳ ಮಧ್ಯೆ, ಹೌದು, ಮಗುವಿನ ಭವಿಷ್ಯ ನಮ್ಮ ಮೇಲೆ ಇದೆ ಅನ್ನೋ ಜವಾಬ್ದಾರಿ ನಮಗೆ ಅರ್ಥ ಆಗಬೇಕು ಪೇರೆಂಟ್ಸ್ಗೆ. ಸೊ ನಮ್ಮೆಲ್ಲ ಕೆಲಸಗಳ ಜಂಜಾಟಗಳ ಮಧ್ಯೆ ಕೂಡ ದಿನಕ್ಕೆ 1 ಗಂಟೆ ಆದರೂ ಕೂಡ ನಾವು ನಮ್ಮ ಮಗುವಿಗೋಸ್ಕರ ಮೀಸಲಿಡಬೇಕು. ಎಜುಕೇಷನ್ಗೋಸ್ಕರ ಕನಿಷ್ಠ 1 ಗಂಟೆ ಆದರೂ ಕೊಡಬೇಕು. ಇನ್ ಕೇಸ್ ತುಂಬ ಚೆನ್ನಾಗಿ ಹೇಳಿದ್ದಾರೆ, ವೆರಿ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಕೊಟ್ಟಿದ್ದಾರೆ. ಕನಿಷ್ಠ 1 ಗಂಟೆ ಕೂಡ ನಿಮ್ಮ ಮಕ್ಕಳಿಗೆ ಓದಿಸೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಮಕ್ಕಳಾಗೋಕ್ಕೆ ಮೊದಲು ಗಂಭೀರವಾಗಿ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರ್ದೋ ಫೋರ್ಸಿಗೆ ಮಕ್ಕಳು ಮಾಡ್ಕೊಳ್ಳೋದಲ್ಲ, ನಿಮಗೆ 1 ಅವರ್ ಟೈಮ್ ಕೊಡೋಕ್ಕಾಗಲ್ಲ ಮಗುಗೆ ಅಂತ ಅಂದರೆ ಯೋಚನೆ ಮಾಡಿ, ಗಂಭೀರವಾಗಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಅಪ್ಪನ ಒತ್ತಾಯಕ್ಕೆ ಮದುವೆ ಆಗೋದು, ಅತ್ತೆಯ ಒತ್ತಾಯಕ್ಕೆ ಮಕ್ಕಳು ಮಾಡ್ಕೊಳ್ಳೋದು, ಕೆಲವರು ನಮಗೆ ಈ ಮಕ್ಕಳು ಅವರನ್ನು ಬೆಳೆಸುವ ಜವಾಬ್ದಾರಿ ಇತ್ಯಾದಿ ಬೇಡ, ನಾವು ದಂಪತಿಗಳಾಗಷ್ಟೇ ಇದ್ದು ಬಿಡೋಣ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಮಕ್ಕಳೇ ಬೇಡ ಅನ್ನೋರು ಇವತ್ತು ಈ ಜನ್ರೇಷನಲ್ಲಿ ತುಂಬ ಜನ ಆಗಿದ್ದಾರೆ. ಅಂಥವ್ರ ಬಗ್ಗೆ ನನಗೆ ಗೌರವ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು. ಯಾಕೆ ಅಂದರೆ ಸದ್ಯ ಅವರು ಮಕ್ಕಳು ಮಾಡಿಕೊಂಡು ಆ ಮಕ್ಕಳನ್ನೂ ಕೂಡ ನೋವು ಪಡಿಸಿಲ್ಲ, ಹಾಗೆ ಇವರು ನೋವಲ್ಲಿಲ್ಲ. ಸೊ ಹಾಗಾಗಿ ಮಕ್ಕಳು ಬೇಕು, ಅವರಿಗಾಗಿ ಸಮಯ ಇಲ್ಲ ಅನ್ನೋ ಪಾಲಕರಿಗೆ ಒಂದು ವಿನಂತಿ, ದಿನಕ್ಕೊಂದು ಗಂಟೆ ಪ್ಲೀಸ್ ಅಂತ ಕೇಳ್ಕೊಳ್ತಾ ಇದ್ದಾರೆ. ಓಕೆ, ಆ 1 ಗಂಟೆಯಲ್ಲಿ ಮಕ್ಕಳ ಜೊತೆ ಕೇವಲ ಅಪ್ಪ ಅಮ್ಮ ಆಗಿರಿ. ಆ 1 ಗಂಟೆ ನೀವು ಬೇರೆ ಏನೇನೋ ಆಗಬೇಡಿ, ಅಪ್ಪ ಅಮ್ಮ ಆಗಿರಿ. ಅಂದರೆ ನಾವು ಕೊಡೋ 1 ಅವರಲ್ಲೂ ಕೂಡ ಟೀಚರ್ ಆಗೋದು ಅಥವಾ ನಮ್ಮೇನು ಕೆಲಸ ಇದೆ ಅದಾಗೋದಲ್ಲ, ಅಪ್ಪ ಅಮ್ಮ ಮಾತ್ರ ಆಗಿರಿ. ಬಿಸ್ನೆಸ್ ಮ್ಯಾನು, ಟೀಚರು, ಲಾಯರು, ಡಾಕ್ಟರು ಅದೆಲ್ಲ ಮರ್ತುಬಿಡಿ. ಅಟ್ಲೀಸ್ಟ್ 1 ಅವರ್ ಆದರೂ ನೀವು ಅಪ್ಪ ಅಮ್ಮ ಆಗಿರಿ ಅಂತ ಹೇಳ್ತಿದ್ದಾರೆ. ಮಕ್ಕಳು ಆ ದಿನದ ಎಲ್ಲ ವಿಷಯಗಳನ್ನು ತಾಳ್ಮೆಯಿಂದ, ಮಕ್ಕಳು ಏನೇನು ಮಾಡಿದ್ರು ಅಂತ ಹೇಳಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅವರ ಸ್ಕೂಲಿನ ಬಗ್ಗೆ ಕೇಳಿಸ್ಕೊಳ್ಳಿ. ಹೆದರದಿರು ಅಂತ ಧೈರ್ಯ ಹೇಳಿ. ಗೆದ್ದರೆ ಬೆನ್ನು ತಟ್ಟಿ ಸಂಭ್ರಮಿಸಿ. ಅಪಮಾನ ಆಗಿದ್ದರೆ ಅವ್ರಿಗೆ ಸಂತೈಸಿ, ಅವ್ರನ್ನ ಹಗ್ ಮಾಡಿ ಸಮಾಧಾನ ಮಾಡಿ. ಜಗತ್ತನ್ನು ಎದುರಿಸುವ ಪಾಠವನ್ನು ಹೇಳ್ಕೊಡಿ. ದುಶ್ಚಟ ಕಲಿತಿದ್ದರೆ ಅವರ ದುಶ್ಚಟ ಕಲಿತಿದ್ದರೆ ಅದರಿಂದ ಆಗೋ ದುಷ್ಪರಿಣಾಮಗಳನ್ನು ಅರ್ಥ ಆಗೋ ಥರ ಹೇಳಿ. ಮರುದಿನಕ್ಕೆ ತಲೆ ಎತ್ತಿ ನಡೆಯೋಕ್ಕೆ ಬೇಕಾಗುವಷ್ಟು ಆತ್ಮವಿಶ್ವಾಸವನ್ನು ತುಂಬಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಒಬ್ಬ ತಂದೆ ತಾಯಿ ಕೆಲಸ ಏನು ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ ನೋಡಿ. ಒಂದು ಮಕ್ಕಳು ಮಾತಾಡೋದನ್ನು ಕೇಳಿಸ್ಕೊಳ್ಳೋ ತಾಳ್ಮೆ. 2ನೇದು, ಮಕ್ಕಳಿಗೇನಾದರೂ ಹೆದರಿದ್ರೆ ಧೈರ್ಯ ತುಂಬೋದು. ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಅದರಿಂದ ಆಗೋ ದುಷ್ಪರಿಣಾಮ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ತಲೆ ಎತ್ತಿ ನಡೆಯೋಕ್ಕೆ ಅವಕಾಶ ಮಾಡಿಕೊಡಿ.
ಅವ್ರೇನಾದರೂ ಬೇಜಾರಲ್ಲಿ ಇದ್ದರೆ ಅವ್ರನ್ನ ಹಗ್ ಮಾಡಿ ಸಾಂತ್ವನ ಮಾಡಿ ಸಂತೈಸಿ, ಗೆದ್ದಿದ್ರೆ ಬೆನ್ತಟ್ಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಜನ ನಾವು ಈ ಥರ ಮಾಡ್ತಾ ಇದ್ದೀವಿ, ಗೆದ್ದಾಗ ಬೆನ್ತಟ್ತೀವಿ, ತಪ್ಪು ಮಾಡಿದ್ರೆ ಇನ್ನು ನನ್ನ ಮಗನೇ ಅಲ್ಲ, ನನ್ನ ಮಗ ಹಿಂಗೆ ಮಾಡಿಬಿಟ್ಟ ನೀನು ಅಂತೆಲ್ಲ ಮಾತಾಡ್ತೀವಿ. ಒಂದು ಕ್ಷಣ ಯೋಚನೆ ಮಾಡಿ, ಅದು ಆ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರ್ಬೋದು ಅಂತ ಅಲ್ವಾ. ಸೊ ಆ ಅತ್ಯಮೂಲ್ಯ 1 ಗಂಟೆಯಲ್ಲಿ ಮಕ್ಕಳ ವಿಶೇಷತೆಗಳೇನಂತ ಕಂಡ್ಕೊಳ್ಳಿ, ಹಾಗೆ ಬಲಹೀನತೆಗಳೇನು ಅಂತಲೂ ತಿಳ್ಕೊಳ್ಳಿ. ಮಕ್ಕಳು ಏನರಲ್ಲಿ ವೀಕ್ ಇದ್ದಾರೆ, ಏನರಲ್ಲಿ ಸ್ಟ್ರೆಂತ್ ಇದ್ದಾರೆ ಅಬ್ಸರ್ವ್ ಮಾಡಿ. ಹೋಮ್ವರ್ಕ್, ಪ್ರಾಜೆಕ್ಟ್ ವರ್ಕ್ ಏನಾದರೂ ಇದ್ದರೆ ಕೇಳಿ ತಿಳ್ಕೊಳ್ಳಿ. ಶಾಲೆಯಲ್ಲಿ ತರಗತಿ ನಂತರ ನಡೆದ ಘಟನೆಗಳ ಬಗ್ಗೆ ಕೇಳಿ ತಿಳಿದುಕೊಳ್ಳಿ. ಶಾಲೆ ಹೇಗಿದೆ, ಟೀಚರ್ಸ್ ಹೇಗಿದ್ದಾರೆ, ಸ್ನೇಹಿತರು ಹೇಗಿದ್ದಾರೆ, ಇನ್ನಿತರ ವಿಷಯಗಳನ್ನು ವಿಚಾರಿಸಿ. ಸಾಧ್ಯವಾದಷ್ಟು ಈ ಅಭ್ಯಾಸಗಳನ್ನು ಮಕ್ಕಳ ಚಿಕ್ಕ ವಯಸ್ಸಿನಿಂದಲೇ ನೀವು ಮಾಡಬೇಕು. ಕೆಲವು ಪಾಲಕರು ನನ್ನ ಮಗ ನನ್ನ ಬಳಿ ಮಾತಾಡೋದೇ ಇಲ್ಲ ಅಂತ ಹೇಳ್ತಾರೆ, ಶಾಲೆಯಲ್ಲಿ ನಡೆದಿದ್ದನ್ನು ನನ್ನ ಬಳಿ ಹೇಳೋದೇ ಇಲ್ಲ ಅಂತ ಹೇಳ್ತಾರೆ, ಅವನ ಅಜ್ಜ ಹತ್ರ ಹೇಳ್ತಾನೆ, ಅವನ ಫ್ರೆಂಡ್ಸ್ ಹತ್ರ ಹೇಳ್ತಾನೆ, ಬಟ್ ನನ್ನ ಹತ್ರ ಏನೂ ಹೇಳಲ್ಲ ಅಂತ ಹೇಳ್ತಾನೆ. ಹಾಗಿದ್ದರೆ ನಿಮಗೂ ನಿಮ್ಮ ಮಗುವಿಗೂ ಕಮ್ಯುನಿಕೇಷನ್ ಗ್ಯಾಪ್ ಪ್ರಾರಂಭ ಆಗಿದೆ ಅಂತಲೇ ಅರ್ಥ. ಪ್ರತಿ ಮಗುವಿಗೂ ಅವನ ಎಲ್ಲ ವಿಷಯಗಳನ್ನು ತಂದೆ ತಾಯಿರ ಬಳಿ ಹೇಳಲೇಬೇಕು ಅಂತ ಇಲ್ಲ, ಆದರೆ ಖಂಡಿತವಾಗ್ಲೂ ಹೇಳಬೇಕು ಅನ್ನೋ ರೀತಿ ಮಾಡ್ಕೋಬೇಕಾಗಿರೋದು ತಂದೆ ತಾಯಿ ಜವಾಬ್ದಾರಿ ಆಗುತ್ತೆ. ಮಕ್ಕಳಿಗೋಸ್ಕರ ಸಮಯವಿರದ ಪಾಲಕರು ಮಕ್ಕಳಿಗೆ ಮಾತಾಡೋಕ್ಕೆ ಅವಕಾಶನೇ ನೀಡಲ್ಲ. ಮಕ್ಕಳು ಮಾತಾಡೋ ಮೊದಲೇ ಅವರೇ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಅಸಹನೆಯಿಂದ ಸಿಡಿಮಿಡಿ ಮಾಡಿಕೊಂಡು ಬಿಡು ಆಮೇಲೆ ಹೇಳುವಂತೆ, ಮಧ್ಯದಲ್ಲಿ ತಲೆ ತಿನ್ಬೇಡ, ಸಾಕು ನಿದು ಬೇಗ ಹೇಳಿಬಿಟ್ಟು ಮುಗಿಸ್ಬಿಡು ಅಂತೆಲ್ಲ ಹೇಳಿ ಆ ಮಗುವಿಗೆ ಚರ್ಚೆ ಮಾಡೋದೇ ಬೇಡ, ಇವ್ರಿಗೆ ನಾನು ಮಾತಾಡೋದೇ ಇಷ್ಟ ಆಗಲ್ವೇನೋ ಅನ್ನೋ ಒಂದು ಭಾವನೆನ ಮಗುವಲ್ಲಿ ಕ್ರಿಯೇಟ್ ಮಾಡಿಬಿಟ್ರೆ ಮುಂದೆ ಒಂದಿನ ಆ ಮಗು ಹೆಚ್ಚು ಮಾತಾಡೋದೇ ಇಲ್ಲ. ಸೊ ಜನಗಳ ಜೊತೆ ಬೆರೆಯೋಕ್ಕೂ ಕೂಡ ಆ ಮಗು ಹೆದರುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಮನೆಯಲ್ಲಿ ತಂದೆ ತಾಯಿ ಟೈಮ್ ಕೊಡಲ್ಲ, ಆ ಮಗುನೇ ಜಾಸ್ತಿ ಬೇರೆ ಕಡೆಗೆ ಒಲವು ಹೋಗುತ್ತೆ. ಓಕೆ, ಸೊ ಒಂದು ಮಗುಗೆ ಅಟ್ಲೀಸ್ಟ್ ನಮ್ಮಿಂದ 1 ಅವರ್ ಟೈಮ್ ಬೇಕು. ಓದ್ಸೋಕೆ ಕೂತ್ಕೊಂಡಾಗಲೂ ಕೂಡ ಓದೋಕ್ಕೆ ಕೂತ್ಕೊಳ್ಳಿ, ಅವ್ರ ಜೊತೆ ಕೂತ್ಕೊಳ್ಳಿ. ಅದನ್ನು 1 ಅವರ್ ಹೋಮ್ವರ್ಕ್ ಮಾಡಿಸೋದು, ಮಗುಗೆ ಹೊಡೆದು ಮಾಡಿಸೋದಲ್ಲ, ತಪ್ಪು ಮಾಡ್ದಂಗೆ ಸಮಾಧಾನವಾಗ ಮಗುಗೆ ನಾನು ತಪ್ಪು ಮಾಡಿದ್ರೂ ಕೂಡ ಅದನ್ನು ತಿದ್ಕೋತೀನಿ ಅಥವಾ ತಪ್ಪು ಮಾಡೋದು ಅಪರಾಧ ಅಲ್ಲ ಅನ್ನೋದು ಅರ್ಥ ಆಗಬೇಕು. ಆ ತಪ್ಪನ್ನು ನಾನೇ ತಿದ್ಕೋಬೇಕು ಅಂತ ಗೊತ್ತಾಗಬೇಕು. ತಪ್ಪು ಮಾಡಿದ್ರೆ ಹೇಳ್ಕೊಬೋದು, ಅದರಿಂದ ಏನು ನಮ್ಮ ಮನೇಲಿ ನನಗೆ ತೊಂದರೆ ಮಾಡಲ್ಲ ಅನ್ನೋ ಫ್ರೀಡಮ್ ಮಗುಗೆ ಕ್ರಿಯೇಟ್ ಮಾಡಬೇಕು. ಇಲ್ಲ ಅಂತಂದರೆ ಆ ಮಗು ಮುಂದೆ ಒಂದಿನ ತಪ್ಪು ಮಾಡಿ ಏನೂ ಹೇಳ್ದೆ ಆಗಿಬಿಡುತ್ತೆ. ಆ್ಯಂಡ್ ಸಿ, ನನಗೆ ಗೊತ್ತಿರೋ ಹಾಗೆ ಇವತ್ತು ನನ್ನ ಮಗ ಏನಾದರೂ ಶೇರ್ ಮಾಡಬೇಕು ಅಂದರೆ ಅವ್ನು ಮುಂಚೆ ಒಂದು ಬಿಹೇವಿಯರ್ ಇತ್ತು. ಅವನು ಸ್ವಲ್ಪ ಒಂಥರ ಲೈಕ್ ಯಾರಿಗೆ ಏನೇ ನೋವಾದರೂ ಅವ್ನು ಬೇಗ ಫೀಲ್ ಮಾಡ್ತಾನೆ, ಯಾರಿಗೆ ಆದರೂ ಕೂಡ. ಅವನು ಎಷ್ಟು ಓಪನಾಗಿ ಹೇಳ್ತಾನೆ ಅಂದರೆ, ಅಮ್ಮ ನನಗೆ ಯಾರಾದರೂ ಹತ್ರು ನನಗೂ ಅಳು ಬರುತ್ತೆ, ಯಾರಾದರೂ ನೋವಲ್ಲಿದ್ರೆ ನನಗೂ ನೋವಾಗುತ್ತೆ ಅಂತ. ಇದನ್ನು ಅವನ ಹೇಳಲಿಲ್ಲ. ಅವ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ನನ್ನನ್ನು ಹಗ್ ಮಾಡಿಕೊಂಡು ಮುಖನ ಮುಚ್ಚಿಟ್ಕೊಳ್ತಾ ಇದ್ದ. ನಾನು ಇಲ್ಲಿ ತೋರಿಸು, ನಾನು ನಿನ್ನ ಮುಖ ತೋರಿಸು ಅಂತ ಇದ್ದೀನಿ, ಅವ್ನ ಮುಖ ತೋರಿಸ್ತಾ ಇಲ್ಲ. ಯಾಕೆ ಮುಖ ತೋರಿಸ್ತಾ ಇಲ್ಲ ಅಂದರೆ ನಾನು ಅಳ್ತಾ ಇದ್ದೀನಿ ಅಂದ. ಓಕೆ, ಅಳ್ತಾ ಇದೆಯಾ ಅಂದ್ಬಿಟ್ಟು, ಯಾಕೆ ಅಳ್ತಾ ಇದೆಯಾ ಅಂದರೆ ನಂಗೆ ಹಾಗೆ ಯಾರಿಗಾದ್ರೂ ಬೇಜಾರಾದರೆ, ಯಾರಿಗಾದ್ರೂ ಅಳು ಬಂದರೆ ನನಗೂ ಅಳು ಬರುತ್ತೆ ಅಂದ. ಓಕೆ, ನಿನ್ನ ಮುಖ ತೋರಿಸು ಅಂದರೆ ಅವ್ನ ಮುಖ ತೋರಿಸ್ತಾ ಇಲ್ಲ. ಕೊನೆಗೆ ನಾನು ಅವ್ನಿಗೆ ಹೇಳಿದೆ, ಕಂದ ನಿಂಗೆ ಯಾಕೆ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ನಾನು ಅಳೋದನ್ನು ಯಾರೂ ನೋಡಬಾರ್ದು ಅಂತನಾ, ಅಥವಾ ನೀನು ಅಳ್ತಾ ಇದೆಯಾ ಅಂತ ನಿಂಗೆ ನಾಚಿಕೆ ಮುಜುಗರ ಆಗ್ತಾ ಇದೆಯಾ ಅಂದರೆ ಅವ್ನ ಕತ್ತಲ್ಲಿ ಹ್ಞೂ ಅಂದ. ಡೋಂಟ್ ವರಿ, ನೀನು ಮುಜುಗರ ಪಟ್ಕೊಳ್ಳೋಂಥದ್ದು ಏನಿಲ್ಲ, ನೀನು ಆ್ಯಕ್ಚುಲಿ ರೈಟ್ ಫೀಲಿಂಗ್ಸಲ್ಲಿದೆಯಾ, ಇನ್ನೊಬ್ಬರ ಕಷ್ಟ ನೀನು ಫೀಲ್ ಮಾಡ್ತಾ ಇದೆಯಾ ಅಂದರೆ ದೆನ್ ನಿನ್ನಲ್ಲಿ ಮಾನವೀಯತೆ ಗುಣ ಇದೆ, ಹ್ಯುಮ್ಯಾನಿಟಿ ಇದೆ ಅಂತ, ಅದು ಒಳ್ಳೆ ನೇಚರ್ ಗೊತ್ತಾ ಅಂತ ಹೇಳಿ ನನ್ನ ಕಣ್ಣು ನೋಡು ಅಂದೆ. ಅವನು ಅವಾಗ ನನ್ನ ನೋಡ್ದ. ಅಳು ಬರಲಿ, ನಗು ಬರಲಿ, ಏನಾದರೂ ಹೇಳಬೇಕನ್ನಿಸ್ಲಿ ಅಥವಾ ಏನೇ ಇದ್ದರೂ ಕಣ್ಣಲ್ಲಿ ಕಣ್ಣಿಟ್ಟು ಎಕ್ಸ್ಪ್ರೆಸ್ ಮಾಡು, ಏನು ತಲೆ ಕೆಡ್ಸ್ಕೊಬೇಡ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ಹೊರಗಡೆ ಜನಕ್ಕಾಗಲಿಲ್ಲ ಅಂದರೆ ಅದು ಅವ್ರ ಪ್ರಾಬ್ಲಮ್ಮು, ನೀನು ಅದನ್ನು ನೇರವಾಗಿ ಫೇಸ್ ಮಾಡು. ಆ್ಯಂಡ್ ಅಮ್ಮ ಯಾವತ್ತೂ ನಿನಗೆ ರೆಸ್ಪೆಕ್ಟ್ ಮಾಡ್ತಾಳೆ, ನಿನ್ನ ಫೀಲಿಂಗ್ಸ್ನ ಹರ್ಟ್ ಮಾಡಲ್ಲ, ನಿನ್ನ ಫೀಲಿಂಗ್ಸ್ನ ರೆಸ್ಪೆಕ್ಟ್ ಮಾಡ್ತಾಳೆ, ಅದು ತಪ್ಪಿದರೆ ಹೇಳ್ಕೊಡ್ತಾಳೆ, ಓಕೆನಾ ಅಂತ ಹೇಳಿದಾಗ ಅವ್ನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಬಿಟ್ಟು ಆಯಿತು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಆ್ಯಂಡ್ ಅವನೇನಾದ್ರು ತಪ್ಪು ಮಾಡಿದಾಗಲೂ ಕೂಡ ನನ್ನನ್ನು ಹಿಂಗೆ ನೋಡ್ತಾನೆ, ಹಿಂಗೆ ಪರವಾಗಿಲ್ಲ ತಪ್ಪು ಮಾಡಿದರೆ ಹೇಳು ಅಂದರೆ ನೀಟಾಗಿ ಹೇಳ್ತಾನೆ. ಅದು ಗೊತ್ತಾಗದೆ ಮಾಡಿದೆ. ಇವತ್ತು ಬೆಳಗ್ಗೆ ಕೂಡ ಮೌಸ್, ಅವನು ಬಟ್ಟೆ ಏನೋ ಇಟ್ಕೊಂಡಿದ್ದ, ಬಟ್ಟೆ ತೆಗಿಯೋಕ್ಕೆ ಹೋಗಿ ಲ್ಯಾಪ್ಟಾಪ್ ಹತ್ರ ಮೌಸ್ ಇತ್ತು, ಆ ಮೌಸ್ನ ಬೀಳಿಸ್ಬಿಟ್ಟು ಅದು ಹೊಡೆದೋಯ್ತು. ನಾನು ಸೌಂಡ್ ಕೇಳಿಸ್ತು ನನಗೆ, ಏನು ಬೀಳಿಸ್ದೆ ಅಂತ ಹಿಂಗೆ ಬಗ್ ನೋಡಿದೆ, ಅದು ಮೌಸ್ ಬಿದ್ದೋಯ್ತು ಅಂತ ಹೇಳ್ದ. ಹೊಡೆದೋಯ್ತಾ ಅಂದೆ, ಹ್ಞೂ ಹೊಡೆದೋಯ್ತು. ಓಕೆ ಆಯಿತು, ನಾನು ಜೋಡಿಸಿಡ್ತೀನಿ,
ಇನ್ನು ಮುಂದೆ ನೋಡಿಕೊಂಡು ತೆಗಿ ಆಯಿತಾ, ತೊಂದರೆ ಇಲ್ಲ, ಜೋಡಿಸಿಡೋಣ ಬಿಡು, ಇಲ್ಲಾಂದರೆ ಮತ್ತೆ ತೊಗೊಳ್ಳೋಣ, ಬಟ್ ಹುಷಾರು ಕಂದ, ಅವೆಲ್ಲ ಕಾಸ್ಟ್ಲಿ ಇರುತ್ತೆ, ನೆಕ್ಸ್ಟ್ ಕೆಲ್ಸಕ್ಕೆ ಬೇಕಾಗುತ್ತೆ, ಪರವಾಗಿಲ್ಲ ನೀ ಗೊತ್ತಿಲ್ಲದೆ ಮಾಡಿದ್ಯಾ, ಬಟ್ ಇನ್ನು ಮುಂದೆ ಅದ್ರ ಕಡೆ ಗಮನ ಕೊಡು ಆಯಿತಾ ಅಂತ. ಓಕೆ ಅಂತ ಹೇಳ್ದ. ಬಂದವನು ನಾನು ಬೀಳಿಸ್ದೆ, ಮೌಸ್ ಬೀಳಿಸ್ದೆ ಅಂತ ಹೇಗೆ ಹೇಳ್ದ ಅಂದರೆ ಅವನಿಗೆ ಗೊತ್ತು ನಾನು ತಪ್ಪು ಹೇಳಿದ್ರೆ ಮನೇಲೇನೂ ಅನ್ನಲ್ಲ ಅಂತ. ಸೊ ಇದು ಭಾಳ ಸೂಕ್ಷ್ಮವಾಗಿ ನಾವು ಮಕ್ಕಳನ್ನ ಬೆಳೆಸಬೇಕು. ಇಲ್ಲ ಅಂದರೆ ತಪ್ಪು ಮಾಡಿ ಮುಚ್ಚಿಟ್ಟು ದೊಡ್ಡೋರಾಗ್ತಾ ತುಂಬ ತಪ್ಪನ್ನು ಮಾಡಿಕೊಂಡು ಮನಸ್ಸನ್ನು ಘಾಸಿ ಮಾಡಿಕೊಂಡು ಭಾವನೆಗಳನ್ನು ಒಳಗಡೆ ಇಟ್ಕೊಂಡು ಸಫರ್ ಆಗ್ತಾರೆ. ಎಸ್ಪೆಷಲಿ ನನ್ನ ಮಗ, ದಟ್ ಮೀನ್ಸ್ ಗಂಡು ಮಕ್ಕಳು. ಓಕೆ, ಅವರಿಗೆ ತುಂಬ ಅವಶ್ಯಕತೆ ಇದೆ ಫೀಲಿಂಗ್ಸ್ನ ಹೊರಗಡೆ ತರಿಸೋದು. ಈಗಲಿಂದನೇ ನಾನು ಭಾವನೆಗಳನ್ನು ಹೇಳೋದನ್ನು ಹೇಳಿಕೊಟ್ಟು, ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದನ್ನು ಹೇಳಿಕೊಟ್ರೆ ಅವರು ಎಮೋಷ್ನಲಿ ಸ್ಟ್ರಾಂಗ್ ಆಗ್ತಾರೆ. ಓಕೆ, ಯಾವುದೇ ವಿಚಾರ ಆಗಿರ್ಬೋದು ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ನಗಬಾರ್ದು ಅವ್ರು ಹೇಳಿದ ತಕ್ಷಣ, ತುಂಬ ಇಂಪಾರ್ಟೆಂಟ್. ಸೊ ಮಕ್ಕಳಿಗೆ ಸಮಯ ಅನ್ನೋದು ಬರೀ ಸಮಯ, ನಾನು ಇಲ್ಲಿ ಕೂತಿದ್ದೀನಿ ನೀನು ಓದು ಅಲ್ಲ, ಮಗು ಜೊತೆ ಎಲ್ಲಿ ತೋರಿಸು, ಏನು ಮಾಡ್ತಾ ಇದೆಯಾ, ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಿದ್ದೆ, ಇದೊಂಚೂರು ಆಚೆ ಬಂದಿದೆ ಅಲ್ಲ ಕಂದ, ಇದೊಂಚೂರು ಒಳಗಡೆ ಮಾಡ್ತೀಯಾ ಅಂತ ಹೇಳೋದು. ಏನಾದ್ರು ತಪ್ಪು ಮಾಡಿದ್ರೆ ದಟ್ಸ್ ಓಕೆ, ರಬ್ ಮಾಡು, ಎರೇಸರ್ ಇದೆ ಅಲ್ವಾ, ತಪ್ಪನ್ನು ತಿದ್ಕೊಳ್ಳೋಕೆ ಅವಕಾಶ ಇದೆ, ಸೊ ಎರೇಸ್ ಮಾಡು ಮತ್ತೆ ಮಾಡು. ಈ ರೀತಿ ಗೈಡ್ ಮಾಡೋದ್ರಿಂದ, ಅವ್ರ ಜೊತೆ ಕೂತು ಅದನ್ನು ಮಾಡೋದ್ರಿಂದ, ವಾವ್ ಚೆನ್ನಾಗಿ ಡ್ರಾ ಮಾಡ್ತಾ ಇದೆಯಾ, ಚೆನ್ನಾಗಿ ಬರೀತಾ ಇದೆಯಾ, ಎಲ್ಲ ನೀನೇ ಇಂಡಿಪೆಂಡೆಂಟಾಗಿ ಮಾಡ್ಕೊತಾ ಇದೆಯಾ ಅಂತ ಹೇಳೋದ್ರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಎಲ್ಲಿ ಖರ್ಚಾಗಿ ಹೋಯಿತು ದೇವರೇ ಬಲ್ಲ, ಬದುಕಲೆಂದೇ ಬಚ್ಚಿಟ್ಟಿದ್ದ ಕ್ಷಣಗಳು. ಪಿಯೂಷ್ ಮಿಶ್ರಾ ಅವರು ಬರೆದಿರುವಂಥದ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಎಲ್ಲಿ ಖರ್ಚಾಗೋಯ್ತೋ ದೇವರಿಗೆ ಗೊತ್ತು. ಬದುಕಲೆಂದೇ ಬಚ್ಚಿಟ್ಟ ಕ್ಷಣಗಳು ಅಂತ. ಬದುಕೋಕೇನೆ ಇರುವಂಥ ಕ್ಷಣಗಳನ್ನು ಎಲ್ಲೆಲ್ಲಿ ಖರ್ಚು ಮಾಡ್ಕೊಳ್ತಾ ಇದ್ದೀವಿ ಗೊತ್ತಿಲ್ಲ, ಟೈಮ್ ಇಲ್ಲ ಅಂತ. ಬಟ್ ನಮ್ಮ ಮಕ್ಕಳಿಗೆ ಸಮಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ನಾವು ಕಷ್ಟ ಅರ್ಥ ಆಗಲ್ಲ, ನಮ್ಮ ಸಮಯ ಅಷ್ಟೇ ಅರ್ಥ ಆಗುತ್ತೆ. ಅದು ಚಿಕ್ಕದ್ರಿಂದ ಒಂದು ಟ್ರಾಮಾ ಕ್ರಿಯೇಟ್ ಆಗಿಬಿಡುತ್ತೆ, ನನ್ನ ಪೇರೆಂಟ್ಸ್ ನಂಗೆ ಟೈಮ್ ಕೊಟ್ಟಿಲ್ಲ ಅಂತ. ತುಂಬ ವರ್ಷ ಬೇಕು ಅದು ನಾಲೆಜ್ ಮೂಲಕ, ಅವ್ರು ಯಾಕೆ ಟೈಮ್ ಕೊಡೋಕ್ಕಾಗಿಲ್ಲ, ಅವ್ರು ಆ ಟೈಮಲ್ಲಿ ಏನು ಸಫರ್ ಆಗ್ತಾಯಿದ್ರು, ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವ್ರಿಗೆ ಅರ್ಥ ಆಗುತ್ತೆ ದೊಡ್ಡವರಾದಮೇಲೆ. ಈ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಈ ಥರ ಲರ್ನಿಂಗ್ ಮೂಲಕ. ಅಲ್ಲಿಗೆ ಬರದೇ ಇರೋರ್ಗೆ ಅದು ಅರ್ಥನೇ ಆಗಲ್ಲ. ಅವ್ರು ನಂಗೆ ಟೈಮ್ ಕೊಟ್ಟಿಲ್ಲ, ನಂಗೆ ಪ್ರೀತಿ ಕೊಟ್ಟಿಲ್ಲ, ಅದು ಮಾಡಿಲ್ಲ, ನಂಗೆ ಹಿಂಗೆ ಮಾಡಿಲ್ಲ ಅನ್ನೋ ಬ್ಲೇಮಿಂಗಲ್ಲಿ ಟ್ರಾಮಾ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ಅವರು ಎಲ್ಲರನ್ನೂ ಬ್ಲೇಮ್ ಮಾಡ್ತಾ ಇರ್ತಾರೆ. ಸೊ ಒಂದು ಮಗುವಿನ ಇನ್ನೊಂದು ಆತ್ಮದ ಅಭಿವೃದ್ಧಿ ತಂದೆ ತಾಯಿಯ ಒಂದು ಜವಾಬ್ದಾರಿ ಕೂಡ ಹೌದು. ಸೊ ದಿನಕ್ಕೊಂದು ಗಂಟೆ, ಎಷ್ಟು ಬ್ಯೂಟಿಫುಲ್ ಚಾಪ್ಟರ್ ಅಲ್ವಾ. ದಿನಕ್ಕೊಂದು ಗಂಟೆ ತುಂಬ ಈಸಿ ಅನಿಸುತ್ತೆ ಕೇಳೋಕ್ಕೆ, ಬಟ್ ಅವಶ್ಯಕತೆ ಇರೋ ಟಾಪಿಕ್. ಏನು ಅನ್ನಿಸ್ತು ಯೋಚನೆ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಹೇಳ್ಕೊಳ್ಳೋದಿದ್ರೆ ಹೇಳ್ಕೊಬೋದು. ಥ್ಯಾಂಕ್ ಯು.